ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ವಿಶೇಷವಾದಂತಹ ಒಂದು ಈಗ ವ್ಯವಸ್ಥಿತವಾಗಿ ಆಗಬೇಕಾದ್ರೆ ಅದಕ್ಕೊಂದು ದೂರದೃಷ್ಟಿ ಇರಬೇಕು ಮತ್ತು ನಾಗರಿಕರು ಸಹ ಸಂಪೂರ್ಣವಾಗಿ ಅದಕ್ಕೆ ಸಹಕಾರವನ್ನು ಕೊಟ್ಟಾಗ ಮಾತ್ರ ನಾವು ಒಂದು ಸುಂದರವಾದಂಥ ನಗರದ ಸುಸಜ್ಜಿತವಾಗಿ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಂಥ ನಗರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಕಾರಣದಿಂದ ಚಿಂತಾಮಣಿ ಯೋಜನಾ ಪ್ರದೇಶ ಆಗಿತ್ತು ಹಿಂದೆ. ಚಿಂತಾಮಣಿ ಯೋಜನಾ ಪ್ರದೇಶ ಹಿಂದೆ ನಮ್ಮ ತಂದೆಯವರ ಕಾಲದಲ್ಲಿ ಆಗಿದ್ದಂಥದ್ದು ಮತ್ತು ಅದಕ್ಕೆ ಸಿಟಿ ಡೆವಲಪ್ಮೆಂಟ್ ಪ್ಲಾನ್ ಅಂದರೆ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂತೇಳಿ ಮಾಡಿದರು. ನಗರದ ಪರಿಮಿತಿಯನ್ನು ನಗರಸಭೆಯ ಪರಿಮಿತಿಯನ್ನು ವ್ಯಾಪ್ತಿಗೆ ತಗೊಂಡು ಅದನ್ನು ಅಷ್ಟರ ವ್ಯಾಪ್ತಿ ಒಳಗೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇತ್ತು. ಈಗ ನಾವು ಬಹಳ ದಿವಸಗಳ ಕನಸಿತ್ತು, ಯಾಕಂದರೆ ನಗರ ವೇಗವಾಗಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಅವ್ಯವಸ್ಥೆ ಮತ್ತು ಅವೈಜ್ಞಾನಿಕವಾಗಿ ಕೆಲವರ ಒಂದು ಸ್ವಾರ್ಥಕ್ಕೆ ಗುರಿಯಾಗ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇತ್ತು. ಇವನ್ನೆಲ್ಲ ಮನಗಂಡು ನಾವು 2015-16 ಆಗ ಇದಕ್ಕೆ ಒಂದು ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್, ಯಾಕಂದರೆ ಪ್ರತಿಯೊಂದು ಸಂದರ್ಭದಲ್ಲೂ 15 ವರ್ಷಕ್ಕೆ ಒಂದ್ಸತಿ CDP ಆಗುತ್ತೆ. ಈಗ 2030 ಆಗುವಂಥದ್ದಕ್ಕೆ ಆ ಸಂದರ್ಭದಲ್ಲಿ ನಾವು ಅದನ್ನ ರೆಡಿ ಮಾಡಿಸಿ ಅವಾಗ ನಾನೇ ಸೋತಿದ್ರು ಸಹ ಅದನ್ನ ಸರ್ಕಾರದಲ್ಲಿ ನಾನೇ ಅದನ್ನ ಹಿಂದೆ ಬಿದ್ದು ಅಪ್ರೂವ್ ಮಾಡಿಸ್ಕೊಟ್ಟಿದ್ದೆ. ನಂತರ ಈಗೇನು ಇದಕ್ಕೆ ಯಾವುದೇ ರೀತಿ ಆದಾಯ ಇರ್ತಾ ಇರಲಿಲ್ಲ ಮತ್ತು ಬಹಳಷ್ಟು ಜನ ಈ ಕಾನೂನನ್ನ ಪಾಲನೆ ಮಾಡ್ತಾ ಇರಲಿಲ್ಲ. ಅದರಿಂದ ಇದಕ್ಕೆ ಒಂದು ಸ್ಪಷ್ಟವಾದಂಥ ರೂಪ ಕೊಡಬೇಕು, ಒಂದು ಪ್ರಾಧಿಕಾರ ಆಗಬೇಕು ಅಂತಕ್ಕಂಥ ಕನಸಿತ್ತು. ಆ ಕಾರಣದಿಂದ ನಾನು ಈಗ 2023 ನಂತರ ನನಗೂ ಸರ್ಕಾರದಲ್ಲಿ ಅವಕಾಶ ಆಯಿತು ಮತ್ತು ನನ್ನ ಆತ್ಮೀಯ ಗೆಳೆಯರು ಸುರೇಶ್ ಅವರು ಮಂತ್ರಿ ಆದರು. ನಾನು ಅವರಿಗೆ ಪತ್ರ ಕೊಟ್ಟೆ, ಚಿಂತಾಮಣಿ ಯೋಜನಾ ಪ್ರದೇಶವನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಿ ಅಂತೇಳಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲೇನು ಆದಾಯ ಇಲ್ಲ, ಇಲ್ಲಿ ಯಾವುದು ಹೆಚ್ಚಾಗಿ ಇಲ್ಲಿ ಬಡಾವಣೆ ಅನುಮೋದನೆಗೆ ಬರ್ತಾ ಇಲ್ಲ ಅಂಥೇಳಿ ಅವರು ಹೇಳಿ, ಇಲ್ಲಿ ಇದು ಪ್ರಾಧಿಕಾರ ಮಾಡಿದ್ರೆ ಇದಕ್ಕೆ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ, ಈಗ ನಿಮ್ಮಲ್ಲಿ ಆದಾಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅದಕ್ಕೇನು ಪರಿಹಾರ ಅಂತ ಹೇಳಿ ಆ ಸಂದರ್ಭದಲ್ಲಿ ನನಗೆ ಅಲ್ಲಿ ಅವರ ಹತ್ರ ಇದ್ದಂಥ OSD ಮಾರುತಿಯವರು, ಸರ್ ಮೊದಲು ಇದಕ್ಕೆ ವಿಸ್ತರಣೆಯನ್ನು ಮಾಡಿಕೊಳ್ಳಿ ಮೊದಲನೇ ಹಂತದಲ್ಲಿ ಅಂತ ಹೇಳಿದಾಗ ನಾವು 110 ಹಳ್ಳಿಗಳನ್ನು ಸೇರಿಸಿದ್ವಿ. ಎಲ್ಲೆಲ್ಲಿ ನಾವು ಕೈಗಾರಿಕೆಗಳನ್ನ ಮಾಡ್ತಾ ಇದೀವಿ ಮತ್ತು ಎಲ್ಲೆಲ್ಲಿ ಬಡಾವಣೆಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಆಗ್ತಾ ಇದ್ದಾವೆ ಇವನ್ನೆಲ್ಲ ಗಮನಿಸಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಷ್ಟು ಈ ಎಲ್ಲ ಗ್ರಾಮಗಳು ಅನ್ನ ಸೇರಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ. 2024 ಇದಕ್ಕೆ ನವೆಂಬರ್ ತಿಂಗಳಲ್ಲಿ ಇದಕ್ಕೆ ಅಧಿಸೂಚನೆಯನ್ನ ಹೊರಡಿಸುವಂತ ಕೆಲಸ ಮಾಡಿದ್ವಿ. ಅದಕ್ಕೆ ಬೇರೆ ರೂಪ ಕೊಟ್ಟಿದ್ದೀವಿ. ಆದರೆ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಭೂಪರಿವರ್ತನೆ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಒಂದು. ಯಾಕಂದ್ರೆ ಇದಕ್ಕೆ ವಿಸ್ತೃತವಾದಂಥ ಯೋಜನೆ ಆಗಬೇಕು,
ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಆಗಬೇಕು ಅಂತಕ್ಕಂಥದ್ದು. ಅದು ಆಗದೇ ಇದ್ದ ಪಕ್ಷದಲ್ಲಿ ಭೂ ಪರಿವರ್ತನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಈಗ ಅದ್ರ ಬಗ್ಗೆ ಬಹಳಷ್ಟು ಕೆಲವರು ವಿರೋಧಿಗಳು ಉದ್ದೇಶಪೂರ್ವಕವಾಗಿ ಇದನ್ನ ತೊಂದರೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವರ ಬಗ್ಗೆ ಹೇಳಿರ್ತಕ್ಕಂಥದ್ದು ಗೊತ್ತಿದೆ. ನಾವು ಯಾವುದು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ತಕ್ಷಣ ನಾವು CDP ಮಾಡುವಂಥದ್ದಕ್ಕೆ ಸರ್ಕಾರದಲ್ಲಿ ಅನುಮತಿಗೆ ಬರೆದು CDP ಮಾಡುವಂಥ ಪ್ರಯತ್ನ ಇವೆಲ್ಲ ಮಾಡ್ತಾ ಇದ್ವಿ. ಆದ್ರೆ ಇದ್ರ ಮಧ್ಯೆ ನನ್ನ ಬಯಕೆ ಪ್ರಾಧಿಕಾರ ಆಗಬೇಕು ಅಂತಕ್ಕಂಥ ಬಯಕೆ ನನ್ನಲ್ಲಿ ಅದು ಹಾಗೆ ಉಳಿದೋಯ್ತು. ಆದ್ರೆ ಈ ಒಂದೂವರೆ ವರ್ಷದಲ್ಲಿ ಸುಮಾರಷ್ಟು ಏನು ಮುಂಚಿತವಾಗಿ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿತ್ತು ಅದು ಮಾಡ್ಬೋದಾ ಇಲ್ವಾ, ನಕ್ಷೆ ಅನುಮೋದನೆ ಕೊಡ್ಬೋದಾ ಇಲ್ವಾ ಅಂತಕ್ಕಂಥ ಗೊಂದಲ ಇತ್ತು. ನಂತರ ಸರ್ಕಾರದಲ್ಲಿ ಅದಕ್ಕೆ ಏನು ಅವಕಾಶಗಳಿದಾವೆ ಸರ್ಕಾರದ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ನಾವು ಆ ಕೆಲಸಕ್ಕೂ ಚಾಲನೆ ಕೊಡುವಂಥದ್ದು ಮಾಡಿದ್ವಿ. ಬಹಳ ಕಮ್ಮಿ ಸಮಯದಲ್ಲಿ ಇವತ್ತು ಯಾವುದೇ ಒಂದು ಭೂ ಪರಿವರ್ತನೆ ಮತ್ತು ಅನುಮೋದನೆ ನಕ್ಷೆ ಅನುಮೋದನೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ಫಂಡ್ ಅಂತ ತೆಗಿತಾರೆ. ಈಗ ನಮ್ಮ ಬಡಾವಣೆಗೆ ನಾವು ಸುಮಾರು 20 ಲಕ್ಷ ಎಷ್ಟು ನಾವೇ ಅಲ್ಲ ಅದು ನಾವು ಪ್ಲಾನ್ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಲ್ಲಿ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಹಣ ಕಟ್ಟಿದ್ವಿ ಪ್ಲಾನ್ ಅಪ್ರೂವಲ್ಗೆ ನಮ್ಮ ಬಡಾವಣೆ ಮಾಡ್ಬೇಕಂದ್ರೆ. ಆದ್ರೆ ಅದರಲ್ಲಿ ಬಹುತೇಕ ನಾನು ತಿಳಿದಂಗೆ 15 ಲಕ್ಷಕ್ಕಿಂತ ಮೇಲೆನೆ ಏನು ಪರ್ಸೆಂಟೇಜ್ ಲೇಕ್ ಡೆವಲಪ್ಮೆಂಟ್ಗೆ ಕೊಡ್ಬೇಕಾಗಿತ್ತು. ಶೇಖರಣೆ ಆಗಿರ್ತಕ್ಕಂಥ ಹಣದಲ್ಲಿ ಈಗ ನಾವು 1,11,00,000ದಲ್ಲಿ ಈಗ ಗೋಪಸಂದ್ರ ಕೆರೆಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಇದ್ರಲ್ಲಿ ತಗೊಂಡ್ಕೊಂಡಿದ್ದೀವಿ ಇಷ್ಟು ಕಮ್ಮಿ ಸಮಯದಲ್ಲಿ. ಇದು ಪ್ರಾಧಿಕಾರವಾಗಿ ಆದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿದಾಗ ಏನು ಇದಕ್ಕೆ ದೊಡ್ಡ ಒಂದು ಅವಕಾಶಗಳಿದಾವೆ. ಪ್ರಾಧಿಕಾರ ಸ್ವಂತ ಬಡಾವಣೆಯನ್ನ ಅಭಿವೃದ್ಧಿ ಮಾಡಬಹುದು, ಜಮೀನನ್ನ ಭೂಸ್ವಾಧೀನ ಮಾಡಿಕೊಂಡು ದೊಡ್ಡ ದೊಡ್ಡ ಬಡಾವಣೆ ನಿರ್ಮಾಣ ಮಾಡಬಹುದು. ಈಗೇನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನು ಬೆಂಗಳೂರಿನಲ್ಲಿ BDA ಲೇಔಟ್ ಅಂತ ಹೇಳಿ ಬಹಳಷ್ಟು ನೀವು ನೋಡ್ತಾ ಇದ್ದೀರಾ, ಆ ರೀತಿ ಮಾಡುವಂತದ್ದು ಅವಕಾಶ ಇದೆ. ಮತ್ತು ಒಂದು ವ್ಯವಸ್ಥಿತವಾಗಿ ಒಂದು ಡೀಟೈಲ್ಡ್ ಭವಿಷ್ಯತ್ತಿನ ಒಂದು ದೃಷ್ಟಿಯಲ್ಲಿ ಸಮಗ್ರವಾದಂತ ಅಭಿವೃದ್ಧಿ ನಕ್ಷೆಯನ್ನ ಝೋನಿಂಗ್ ಮಾಡಬಹುದು. ಈಗೇನು ಹಸಿರು ವಲಯ ಎಲ್ಲಿರ್ಬೇಕು, ಕೈಗಾರಿಕಾ ವಲಯ ಯಾವ ಭಾಗದಲ್ಲಿ ಇರಬೇಕು, ವಸತಿ ವಲಯ ಎಲ್ಲಿರ್ಬೇಕು, ವಾಣಿಜ್ಯ ವಲಯ ಎಲ್ಲಿರ್ಬೇಕು, ಇವೆಲ್ಲವನ್ನ ನಿಗದಿ ಮಾಡುವಂತದ್ದಾಗುತ್ತೆ. ಅನಿವಾರ್ಯವಾಗಿ ಕೆಲವು ಕಡೆ ಗ್ರೀನ್ ಬೆಲ್ಟ್ ಅಂತ ಮಾಡಲೇಬೇಕಾಗುತ್ತೆ. ಇದು ಬೆಂಗಳೂರಿನಲ್ಲಿ ಇದೆ, ಎಲ್ಲ ಕಡೆ ಇದೆ. ಇವೆಲ್ಲ ಅಂದ್ರೆ ಯಾರು ಎಲ್ಲಿ ಬೇಕಾದ್ರೆ ಬಡಾವಣೆ ನಿರ್ಮಾಣ ಮಾಡೋಕ್ಕೂ ಆಗಲ್ಲ. ಈಗ ನಾವು ಎಲ್ಲೆಲ್ಲಿ ಕೈಗಾರಿಕಾ ಪ್ರದೇಶಗಳಿದಾವೆ ಸ್ವಲ್ಪ ಹೆಚ್ಚು ಕಮ್ಮಿ ಅಲ್ಲಿ ಕೈಗಾರಿಕೆಗೆ ಮೀಸಲಿಡ್ತೇವೆ. ಯಾಕಂದ್ರೆ ಈಗಾಗಲೇ ಕೈಗಾರಿಕೆಗಳಿಗೆ ಭೂಸ್ವಾಧೀನ ಆಗಿರ್ತಕ್ಕಂಥದ್ದು. ಇನ್ನು ಎಲ್ಲೆಲ್ಲಿ ಬಡಾವಣೆಗಳು ಬರಬೇಕು ಮಾಡುವಂಥದ್ದು ಇದೆ. ಮತ್ತು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಅವಕಾಶಗಳಾಗ್ತವೆ. ಈಗ ಬಹಳಷ್ಟು ಕೆಲಸಗಳು ಚಿಕ್ಕಬಳ್ಳಾಪುರದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ. ಈಗ ನಾವು ಅಲ್ಲಿ ಕನ್ನಡ ಭವನ ಕಟ್ಟುವಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಕಲ್ಯಾಣಿ ಅಭಿವೃದ್ಧಿ ಮಾಡಬೇಕಿತ್ತು. ಈಗ ಪ್ರಾಧಿಕಾರದಿಂದ 70 ಲಕ್ಷ ಅದಕ್ಕೆ ಕಲ್ಯಾಣಿ ಅಭಿವೃದ್ಧಿ ಕೊಡುವಂಥದ್ದು ಮಾಡಿದ್ದೀವಿ. ಈಗ ಕೆರೆ ಅಭಿವೃದ್ಧಿ ಶುಲ್ಕದಲ್ಲಿ ಸುಮಾರು ಗೋಪಾಲಕೃಷ್ಣ ಕೆರೆ 2 ಕೆರೆಗಳನ್ನ ತಗೊಳ್ಳುವಂಥದ್ದು ಆಗ್ತದೆ. ಯಾವ ಎರಡು ಕೆರೆಗಳನ್ನ, ಒಂದು ದೊಡ್ಡಮರಳಿ ಕೆರೆ ಮತ್ತು ಇನ್ನೊಂದು ಯಾವುದೋ ಒಂದು ಕೆರೆ ಒಂದು ಅಭಿವೃದ್ಧಿಗೆ ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ. ಈ ರೀತಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರದೇಶಕ್ಕೆ ಕೈಗಾರಿಕಾ ಇದು ಏನೋ ಈ ಒಂದು ಯೋಜನಾ ಪ್ರದೇಶಕ್ಕೆ ಆರ್ಥಿಕವಾದಂತ ಒಂದು ಬಲ ಸಿಗ್ತಕ್ಕಂಥದ್ದು ಆಗ್ತದೆ. ಇನ್ನು ನಗರದ ಮತ್ತು ಇತರೆ ಭಾಗಗಳಲ್ಲಿ ರಸ್ತೆ ಮಾಡುವಂಥದ್ದು ಆಗ್ಬೋದು. ಕಚೇರಿಯನ್ನ ಉದ್ಘಾಟನೆ ಮಾಡುವಂಥದ್ರ ಜೊತೆಗೆ ಪ್ರಪ್ರಥಮ ಸಭೆಯನ್ನ ನಾವು ಇಟ್ಕೊಂಡಿದ್ದೀವಿ. ಹೀಗೆ ಈ ಒಂದು ಪ್ರಾಧಿಕಾರಕ್ಕೆ ಹಿಂದೆ ನಾವು ಯೋಜನಾ ಪ್ರದೇಶಕ್ಕೆ ನಮ್ಮ ಶ್ರೀನಾಥ್ ಬಾಬು ಅವರನ್ನ ಮತ್ತು ಸುರೇಶ್ ಅವರು, ಡಾಕ್ಟರ್ ಪಾಷಾ ಅವರು ಮತ್ತು ನಮ್ಮ RMC ಶ್ರೀನಿವಾಸ್ ಅವರಿದ್ರು. ಯೋಜನಾ ಪ್ರಾಧಿಕಾರ ಆದ್ಮೇಲೆ ಇನ್ನೊಬ್ರು ಸದಸ್ಯರು ಹೆಚ್ಚಾಗ್ತಾರೆ. ಈಗ ಇದರಲ್ಲಿ ಜಾತಿವಾರು ಪ್ರಾತಿನಿಧ್ಯವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ನಿಯಮ. ಅದರಂತೆ ನಾವು ಒಬ್ಬ ಮಹಿಳೆಯರು ಇದರಲ್ಲಿ ಇರಬೇಕಾಗಿತ್ತು. ಮಹಿಳೆಯಾಗಿ ನಮ್ಮ ರೇಖಾ ಉಮೇಶ್ ಅವರನ್ನ ನಾವು ಅದರಲ್ಲಿ ತೆಗೆದುಕೊಂಡಿದ್ದೀವಿ. ಈಗ ಬಾಬು ಅವರನ್ನ ಮತ್ತೆ ಇವರನ್ನೇ ನಾವು ಮುಂದುವರಿಸುವಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಈಗ
ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇಷ್ಟೇ. ಇದನ್ನ ಯಾವ ರೀತಿ ಇದನ್ನ ಜಾಗ ಕೊಡ್ತೀರಾ ಇಲ್ಲಿ ನಾವು ಈಗ ಸ್ಥಳಾವಕಾಶವನ್ನ ತಾಲೂಕ್ ಪಂಚಾಯತಿಗೆ ಅವರು ಬಾಡಿಗೆ ತಗೊಂಡು ಈಗ ಅಲ್ಲಿ ಆಫೀಸ್ ಮಾಡಿದ್ದಾರೆ. ಈಗಾಗಲೇ 1 ಎಕರೆ ಜಾಗ ಇದಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ 1 ಎಕರೆ ಜಾಗ ಈಗ ಜಿಲ್ಲಾಧಿಕಾರಿಗಳಿಗೆ ಸದ್ಯದಲ್ಲಿ ಅನುಮೋದನೆಗೆ ಹೋಗ್ತಾ ಇದೆ. 1 ಎಕರೆ ಜಾಗ ದೊಡ್ಡಹಳ್ಳಿ ಗ್ರಾಮದ ಪಕ್ಕದಲ್ಲಿ 1 ಎಕರೆ ಜಾಗ ಗುರುತಿಸಿದ್ದೀವಿ. ಇದಕ್ಕೆ ಇಲ್ಲಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಕೊಡುವಂಥದ್ದು. ಯಾಕಂದ್ರೆ 1 ಎಕರೆ ಜಾಗ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ. ಅವರೊಂದು ಲೇಔಟ್ ಅಲ್ಲಿ ಯಾವ್ದು ಸಿಟ್ರಸ್ ಲೇಔಟ್ ಅಲ್ಲಿ ಒಂದು CI ಸೈಟ್ ಅಲ್ಲಿ ಕಟ್ಕೊಂಡಿದ್ದಾರೆ. CI ಸೈಟ್ ಅಲ್ಲಿ ಆದ್ರೆ ಇವತ್ತು ನಾನು 1 ಎಕರೆ ಜಾಗ ಕೊಡಿಸ್ತಾ ಇದ್ದೀನಿ. ಇವೆಲ್ಲ ನಾವು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ನಾವು ಒಂದು ಹೊಸ ಟೌನ್ಶಿಪ್ ಮಾಡಬೇಕು ಅಂತ ನಾನು ಚುನಾವಣೆ ಮುಗಿದ ನಂತರದಿಂದ ಅದಕ್ಕಾಗಿ ಬಹಳಷ್ಟು ಸಮಯವನ್ನ ಅದಕ್ಕೆ ವಿನಿಯೋಗಿಸಿ ಜಾಗ ಗುರುತಿಸುವಂತ ಕೆಲಸವನ್ನ ಅವಿರತವಾಗಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ತಂದೆಯವರು 91-92ರಲ್ಲಿ ಆಶ್ರಯ ಬಡಾವಣೆ ಏನು 33-36 ಎಕರೆ ಗುರುತಿಸಿದ್ರು. ಅದಾದ ನಂತರ ಯಾವುದೇ ಒಂದು ಬಡಾವಣೆ ಮಾಡುವಂಥದ್ದು ಅಥವಾ ಒಂದು ಬಡವರಿಗೆ ನಿವೇಶನ ಕೊಡುವಂತ ಕೆಲಸ ಆಗಿಲ್ಲ. ನಾನು ಹಿಂದಿನ ಅವಧಿಯಲ್ಲೂ ಕೂಡ ಅದೇ ಆಶ್ರಯ ಬಡಾವಣೆಯಲ್ಲಿ ಹೆಚ್ಚುವರಿಯಾಗಿ 4.5 ಎಕರೆ 5 ಎಕರೆ ಅಂತ ಕಾಣ್ತದೆ ಕೊಡುವಂತ ಒಂದು ಪ್ರಯತ್ನ ಸತತವಾಗಿ 3 ವರ್ಷ ಪ್ರಯತ್ನ ಪಟ್ಟು ಕಡೆಯದಾಗಿ ಅದಕ್ಕೆ ಮಾಡಿಸ್ಕೊಟ್ಟಿದ್ದೆ. ಆದರೆ ನಾವು ಸೋತೋಗಿದ್ವಿ. ಆ ಸೋತೋಗಿರುವಂತ ಸಂದರ್ಭದಲ್ಲಿ 1 ಎಕರೆ 1.25 ಎಕರೆ ಜಾಗದಲ್ಲಿ ನಮ್ಮ ಪೌರ ಕಾರ್ಮಿಕರ ಅಪಾರ್ಟ್ಮೆಂಟ್ ಕಟ್ಬಿಟ್ರು. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ನಾವು ಮಾಡಿದ್ವಿ. ಈಗಲೂ ಅಲ್ಲಿ 10 ಎಕರೆ ಜಾಗ ಇದೆ. 10 ಎಕರೆ ಜಾಗ ಈಗಲೂ ಅಲ್ಲಿದೆ. ನಮ್ದು 10 ಎಕರೆ ಆಶ್ರಯ ಬಡಾವಣೆ ಹತ್ರ 10 ಎಕರೆ ಜಾಗ ಇದೆ. ನಾವಲ್ಲಿ ವರ್ಟಿಕಲ್ ಮಾಡಬೇಕು, ಅಪಾರ್ಟ್ಮೆಂಟ್ ಟೈಪ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಅದಕ್ಕೆ ಇನ್ನ ಸರ್ಕಾರದಲ್ಲಿ ಇನ್ನು ಅವಕಾಶ ಆಗಲಿಲ್ಲ. ಅದಕ್ಕೋಸ್ಕರ ಆ ಜಾಗ ಇಟ್ಟಿದ್ದೀವಿ. ಆದರೆ ನಮ್ಮ ಉದ್ದೇಶ ಬೇರೆ ಇರ್ತದೆ. ನಂತರ ಬಂದಂಥವರು ಅದಕ್ಕೆ ಅವರಿಗೆ ಮಾಹಿತಿ ಇರೋದಿಲ್ಲ. ಅದ್ರ ಬಗ್ಗೆ ಅವರು ಗಮನ ಕೊಡದೇ ಇರುವಂಥದ್ದು ಆಗಿದ್ರಿಂದ ನಮ್ಮ ಅವತ್ತಿನ ಶ್ರಮ 3.5-4 ವರ್ಷ ಕಷ್ಟಪಟ್ಟು ಆ ಜಾಗ ಕೊಡಿಸುವಂಥದ್ದು ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಅದು ಬಿಟ್ಟರೆ ಯಾವತ್ತೂ ಜಾಗ ಆಗಿರಲಿಲ್ಲ. ಈಗ ಚುನಾವಣೆ ಸಂದರ್ಭದಲ್ಲಿ ಕೆಲವು ಕಾಲೋನಿಗಳಿಗೆ ಹೋದಂತ ಮತಯಾಚನೆ ಮಾಡುವಂತ ಸಂದರ್ಭದಲ್ಲಿ ನೋಡಿದಾಗ ಬಹಳ ಬೇಜಾರಾಯಿತು. ಸಣ್ಣ ಮನೆಗಳಲ್ಲಿ 2-3 ಸಂಸಾರಗಳು ಇರತಕ್ಕಂಥದ್ದನ್ನ ನೋಡಿ, ಅದರಲ್ಲೂ ಅಂಬೇಡ್ಕರ್ ಕಾಲೋನಿಗೆ ಹೋದಂತ ಸಂದರ್ಭದಲ್ಲಿ ನಾನು ನೋಡಿದೆ. ಎಲ್ಲೋ ಒಂದ್ ಕಡೆ ನನಗೆ ಏನಾದ್ರೂ ಮಾಡಲೇಬೇಕು ಇದಕ್ಕೆ ಅಂತಕ್ಕಂಥ ಇದಿತ್ತು. ಅವತ್ತಿಂದ ನಾನು ಚುನಾವಣೆ ಮುಗಿದ ನಂತರ ಪ್ರಯತ್ನ ಮಾಡ್ಕೊಂಡು ಬಂದು ಈಗ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಇವತ್ತು ದೊಡ್ಡ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 500-600 ಎಕರೆ ಗುರುತಿಸಿದ್ದೀವಿ. ಏನೇ ಅಭಿವೃದ್ಧಿ ಕೆಲಸ ಮಾಡಿದಾಗಂತ ಸಂದರ್ಭದಲ್ಲಿ ಕೆಲವರು ನಮಗೆ ವಿರೋಧ ಆಗ್ತಕ್ಕಂಥದ್ದು ಸಹಜವಾಗಿದೆ. ಈಗ ನಗರದ ಪರಿಮಿತಿಯಿಂದ 5 ಕಿಲೋಮೀಟರ್ ವರೆಗೂ ಯಾವುದೇ ಸರ್ಕಾರಿ ಭೂಮಿ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಲ್ಲ. ಇದು ಮೊನ್ನೆ ಆಗಿರ್ತಕ್ಕಂಥ ಕಾಯ್ದೆ ಎಲ್ಲ 92-93ನೇ ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಕಾಯ್ದೆ ಇಡೀ ರಾಜ್ಯ ವ್ಯಾಪ್ತಿಗೆ. ಬಹಳಷ್ಟು ಜನ ಬಹುಶಃ ಅಲ್ಲಿ ಉಳುಮೆ ಮಾಡಿಕೊಂಡು ಇರ್ಬೋದು. ಕೆಲವರು ಅವರು ಮಂಜೂರಾಗಿರತಕ್ಕಂಥ ಭೂಮಿ 1 ಎಕರೆ ಇದ್ರೆ 2 ಎಕರೆ 3 ಎಕರೆ ಎಕ್ಸ್ಟ್ರಾ ಭೂಮಿಯಲ್ಲಿ ಉಳುಮೆ ಮಾಡ್ಕೊಂಡಿರ್ಬೋದು. ಇವತ್ತಲ್ಲ ನಾಳೆ ನಮಗೆ ಅದು ಸಕ್ರಮ ಆಗುತ್ತೆ ಅಂತಕ್ಕಂಥ ಭಾವನೆಯಲ್ಲಿ ಇರ್ಬೋದು. ಅದು ಸಕ್ರಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರು ದಾಖಲೆಗಳಿಲ್ಲ. ಇನ್ನು ಕೆಲವು ಸಂದರ್ಭದಲ್ಲಿ ಕೆಲವರು ಸರ್ಕಾರದಲ್ಲಿ ಯಾವುದೇ ಹಂತದಲ್ಲಿ ದಾಖಲೆಗಳು ಇರಲ್ಲ. ಆದ್ರೆ ಅವ್ರಿಗೆ ಯಾವುದೋ ಒಂದು ನಕಲಿ ದಾಖಲೆ ಕೊಟ್ಬಿಟ್ಟಿರ್ತಾರೆ. ಈ ತರ ಎಲ್ಲ ಆಗಿರ್ತಕ್ಕಂಥದ್ದಿದೆ. ಈಗ ಬಹುಶಃ ಕೆಲವರು ಆ ವಿಚಾರದಲ್ಲಿ ನಮ್ಮ ಮೇಲೆ ಸಿಟ್ಟು ಆಗ್ಬೋದು. ಈಗ ನಾವು ಏನಾದ್ರೂ ಒಂದು ಅಭಿವೃದ್ಧಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾವು 10 ಜನರ ಒಂದು ಒಳಿತನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಒಬ್ಬರಿಗೂ ಅನಾನುಕೂಲಗಳು ಆಗ್ತಕ್ಕಂಥದ್ದು ಇದೆ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗಾಗಲೇ ಅದಕ್ಕೂ ನಾವು ಜಿಲ್ಲಾಧಿಕಾರಿಗಳು ನಾನು ಹೇಳಿದ್ದೇನೆ. ಕೆಲವರಿಗೆಲ್ಲ ಯಾರು ಮಂಜೂರಾತಿಗೆ ಹಾಕೊಂಡಿದ್ದಾರೆ, ಯಾರಿಗೆ ಮಂಜೂರಾತಿ ಎಲ್ಲೇ ನಮ್ಮ ರಾಜ್ಯದಲ್ಲಿ ಎಲ್ಲೇ ಆಗೋದೇ ಇಲ್ಲ, ಮಂಜೂರಿ ಆಗಲ್ಲ. ನಾನು ಅವ್ರಿಗೆ ಹೇಳಿದ್ದೇನೆ, ನಿಮ್ಗೆ ಎಷ್ಟು ಭೂಮಿಲಿ ಇದ್ದೀರಾ, ನಿಮ್ಗೆ ಪರ್ಯಾಯವಾಗಿ ನಿಮ್ಗೆ ಅಭಿವೃದ್ಧಿ ಮಾಡಿದ ನಂತರ ನಿಮ್ಗೆ ಎಷ್ಟು ಭೂಮಿ ಎಕ್ಸ್ಟೆಂಟ್ ಇದೆ ಅದಕ್ಕೆ ಪರ್ಯಾಯವಾಗಿ ಸೈಟ್ ಕೊಡ್ತೀವಿ, ನಿಮ್ಗೆ ನಿವೇಶನ ಕೊಡ್ತೀವಿ. ನೀವು ಯಾಕಂದ್ರೆ ತಾವು ಬಹಳ ವರ್ಷಗಳಿಂದ ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದೀರಾ. ಆದ್ರೆ ಇನ್ನು ಎಷ್ಟು ಸಮಯ ಆದ್ರೂ ಕೂಡ ಅದು ನಿಮ್ಗೆ ಅಧಿಕೃತ ಆಗೋದಿಲ್ಲ. ಆ ಕಾರಣದಿಂದ ನಿಮ್ಗೆ ನಿಮ್ಮ ನೋವನ್ನು ನಾವು ಅರ್ಥ ಮಾಡ್ಕೊಂಡು ನಿಮ್ಗೆ ಸೈಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಾವು ಹೇಳಿದ್ದೀವಿ. ಇನ್ನ ಕೆಲವು ಸಂದರ್ಭ